ಹಾಯ್ ಎಲ್ರಿಗೂ ನಮಸ್ಕಾರ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಬಿಟ್ಟಿರ್ತಕ್ಕಂಥ ಅಂದರೆ ಸಿಟಿ ಮತ್ತು ಎಕ್ಸಾಮ್ ಯಾವ ಡೇಟಿಗಿದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವೀಗ SSCಯ ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಲಾಗಿನ್ ಆಗಬೇಕಾಗುತ್ತೆ. ನಾನೀಗ ಲಾಗಿನ್ ಆಗ್ತಿದ್ದೀನಿ, ನೀವು ಅದೇ ರೀತಿ ಲಾಗಿನ್ ಆಗಿ. ನಾವೀಗ ಮೊದಲನೇದಾಗಿ ಯೂಸರ್ ನೇಮ್ ಹಾಕ್ಕೊಂಡು ಕೆಳಗಡೆ ಕಾಣ್ತಿರ್ತಕ್ಕಂಥ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಪ್ಚಾ ಕಾಣ್ತಿದೆ, ಈ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಿಮಗೇನಾದರೂ ಒಂದು ವೇಳೆ ಪಾಸ್ವರ್ಡ್ ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚನ್ನ ಹಾಕ್ಕೊಂಡು ಲಾಗಿನ್ ಆಗ್ತೇನೆ. ನೀವು ಅದೇ ರೀತಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ನಿಮ್ಮ ಒಂದು ಲಾಗಿನ್ ಪೇಜ್ ಅಂತಕ್ಕಂಥದ್ದು ಈ ಥರ ಶೋ ಆಗುತ್ತೆ. ನೀವೇನು ಈ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೊಂಡಿದ್ರಿ, ಈ ಒಂದು ವಾರದ ಮುಂಚೆ ಒಂದು ಸ್ಲಾಟ್ ಬುಕ್ಕಿಂಗ್ನ ನೀವು ಮಾಡ್ಕೊಂಡಿದ್ರಿ, ಅದು 4 ರೀತಿಯಾಗಿರ್ತಕ್ಕಂಥ ಒಂದು ಸ್ಲಾಟ್ ಬುಕ್ಕಿಂಗ್ನ ಒಂದು SSC ಅಂತಕ್ಕಂಥದ್ದು ನಿಮಗೆ ನೀಡಿತ್ತು. ಅದು ಯಾವ ರೀತಿ ಅಂದರೆ, ಮೊದಲನೇದಾಗಿ ಏಪ್ರಿಲ್ 27 ಮೇ 2ವರೆಗೂ ಒಂದನೇ ಸ್ಲಾಟು, ಮತ್ತು ಸೆಕೆಂಡ್ನೇದಾಗಿ ಮೇ 4 9ವರೆಗೂ, ಆಮೇಲೆ ಮೂರನೇ ಸ್ಲಾಟ್ ಬಂದುಬಿಟ್ಟು ಮೇ 18 ಮೇ 23ವರೆಗೆ ಥರ್ಡ್ ಸ್ಲಾಟ್ ಆಗಿತ್ತು. ಇನ್ನು 4ನೇ ಸ್ಲಾಟ್ ಬಂದುಬಿಟ್ಟು ಮೇ 25 30ನೇ ತಾರೀಕುವರೆಗೂ ಒಂದು ಸ್ಲಾಟ್ ಬುಕ್ಕಿಂಗ್ನ ಮಾಡೋದಕ್ಕೆ 4 ರೀತಿಯಾಗಿರ್ತಕ್ಕಂಥ ಒಂದು ವಿಭಾಗವನ್ನು ಮಾಡಿತ್ತು. ಈ 4 ರೀತಿಯ ಸ್ಲಾಟ್ ಬುಕ್ಕಿಂಗ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಲಾಟನ್ನು ನೀವು ಬುಕ್ ಮಾಡಿದ್ರಿ. ಈಗ ಅದರದ್ದು ಸಿಟಿ ಮತ್ತು ಯಾವ ಡೇಟಿಗೆ ಆ ಒಂದು ಎಕ್ಸಾಮಿನೇಷನ್ ಇದೆ ಅಂತಕ್ಕಂಥದ್ದನ್ನು ಈಗ ಒಂದು SSC ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಯಾವ ತಾರೀಕಿನೊಂದು ಈ ಒಂದು ಎಕ್ಸಾಮು ಮತ್ತು ಯಾವ ಡೇಟ್ನೊಂದು ಈ ಎಕ್ಸಾಮ್ ಇದೆ ಅಂತಕ್ಕಂಥದ್ದನ್ನು ನಾವೀಗ ನಮ್ಮ ಈ ಒಂದು SSC ಲಾಗಿನಲ್ಲಿ ನಾವು ಲಾಗಿನ್ ಆಗಿಬಿಟ್ಟು ನೋಡ್ತಾ ಇದ್ದೀವಿ. ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇನು ಕಾಣಿಸ್ತಿದೆಯಲ್ಲ, ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಎಕ್ಸಾಮ್ ಸಿಟಿ ಮತ್ತು ಯಾವ ತಾರೀಕಿನಂದು ಈ ಒಂದು ಎಕ್ಸಾಮ್ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಮೊದಲನೇದಾಗಿ ಎಕ್ಸಾಮಿನೇಷನನ್ನು ನಾವು ಇಲ್ಲಿ ನೋಡ್ಕೊತಾ ಹೋಗೋದಾಗಿದೆ. ಎಕ್ಸಾಮಿನೇಷನಲ್ಲಿ ಜಿ ಡಿ ಅಂತದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 2026 ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿದರೆ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಡೇಟ್ನೊಂದು ಮತ್ತು ನಿಮ್ಮ ಒಂದು ಯಾವ ಸಿಟಿಯಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಶೋ ಆಗಿದೆ. ಇದೇ ರೀತಿಯಾಗಿ ನೀವು ನಿಮ್ಮ ಒಂದು SSC ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿಬಿಟ್ಟು ಈ ರೀತಿಯಾಗಿ ನಿಮ್ಮ ಒಂದು ಎಕ್ಸಾಮ್ ಸಿಟಿ ಮತ್ತು ಯಾವ ಡೇಟ್ನೊಂದು ನಿಮ್ಮ ಎಕ್ಸಾಮ್ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೋಬಹುದಾಗಿದೆ. ಇದೇ ರೀತಿ ಈ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ನಿಮ್ಮ ಎಕ್ಸಾಮಿನೇಷನ್ನ 3 ಅಥವಾ 4 ದಿನಗಳ ಮುಂಚೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಆ ಅಡ್ಮಿಟ್ ಕಾರ್ಡ್ ಬಿಟ್ಟಿದ ಮೇಲೆ ನಾನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.